ವಿಭಿನ್ನ ಆಗಿದೆ ಅಂದರೆ ಡಿಫ್ರೆನ್ಸ್. ನಮ್ಮಲ್ಲಿ ಮೋಸ್ಟ್ಲಿ ಹಿಂದೂ ಧರ್ಮದ ವಿಚಾರ, ನಮ್ಮ ಆತ್ಮನಿರ್ಭರ ಅಂತ ಅದ್ರದ್ದು ಹೇಳಿದಾಗ ಅದೊಂದು ಹಿಂದೂ ಧರ್ಮದ ಬಗ್ಗೆ ಅದರ ಆಯಾಮಗಳಲ್ಲಿ ನಾವು ಟೀಚ್ ಮಾಡಬೇಕು ಅಂತದ್ದು ಅದೋ ಉದ್ದೇಶ ಇತ್ತು ನಮಗೆ. ಅದರಲ್ಲೂ ಕೂಡ ನಮ್ಮ ಎಂ ಪಿ ಎಲ್ ಶಾಸ್ತ್ರಿಗಳು ಒಂದು ಅವ್ರ ಕನಸೇನು ಅಂತಂದರೆ ಹೆಂಗಸರಿಗೆ ವಿದ್ಯೆ ಕೊಡಬೇಕು. ಇಲ್ಲಿ ನಮ್ಮಲ್ಲಿ ಮೇಷ್ಟ್ರು ತಗೊಳ್ಳಿ ಹೆಂಗಸರೇ ಜಾಸ್ತಿ ಇರೋದು, ಪಾಠ ಮಾಡೋರು. ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಹೆಂಗಸರೇ ಜಾಸ್ತಿ ಇದ್ದಾರೆ. ಸೊ ಅದಕ್ಕೊಂದು ದೊಡ್ಡದೊಂದು ಒತ್ತಾಸೆ ಕೊಡ್ತಾ ಇದ್ದೀವಿ ನಾವು ಹೆಂಗಸರಿಗೆ. ಎಜುಕೇಷನ್ ಆಫ್ ವಿಮೆನ್, ಚಿಲ್ಡ್ರನ್, ಅನ್ಲೆಸ್ ದೇ ಪ್ರೋಗ್ರೆಸ್ ನಾವು ಅವ್ರ ನೇಷನ್ ವಿಲ್ ನಾಟ್ ಪ್ರೋಗ್ರೆಸ್. ನಾವು ಏನೋ ಹೇಳ್ತೀವಿ ಎಲ್ಲನೂ ಅದು ಬಟ್ ಆಗ್ತಾಯಿಲ್ಲ. ನಿಜವಾಗ್ಲೂ ಗ್ರೌಂಡ್ ಲೆವೆಲಲ್ಲಿ ಅದು ಆಗ್ತಾಯಿಲ್ಲ. ಅದು ಹೆಂಗಸರನ್ನ ಇನ್ನೂ ಒಂಥರ ನಿರ್ದಯಿಂದ ನೋಡ್ತಾರೆ. ಕೆಲವು ಸತಿ ಅವ್ರಿಗೆ ಕಿರುಕುಳ ಕೊಡೋದು ಅದೆಲ್ಲ ನೋಡ್ತಾನೇ ಇದ್ದೀವಿ. ನೋಡಿ, ನನ್ನ ಎಷ್ಟೊಂದು ಹಿಂಸಾಚಾರ ನಡೀತಾ ಇದೆ ಹೆಂಗಸರ ಮೇಲೆ. ಅದನ್ನ ತಪ್ಪಿಸ್ಬೇಕು ಅಂತ ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟರೆ ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯ ನಮ್ಮ ದೇಶ ಅಂತ ನನ್ನ ಒಂದು ಅನಿಸಿಕೆ. ಸರ್, ಈಗ ವಿಕಸಿತ ಭಾರತ ಅಂತ ಈಗ ನಿಮ್ಮ ಒಂದು ಕಾಲೇಜಲ್ಲಿ ಶುರು ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ, ಏನು ವಿಶೇಷತೆ? ಅದು ಡೆವಲಪ್ಮೆಂಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂತ ನನ್ನ ಅಭಿಪ್ರಾಯದಲ್ಲಿ. ಎಲ್ಲ ಡೆವಲಪ್ಮೆಂಟ್ ಆಗಬೇಕು. ಬರೀ ಎಜುಕೇಷನ್ ಆದರೆ ಸಾಲದು, ಇಂಡಸ್ಟ್ರಿ ಆಗಬೇಕು, ಎ ಆಗಬೇಕು, ಎಲ್ಲ ಥರದ ಕ್ಷೇತ್ರದಲ್ಲೂ ಕೂಡ ಮುಂದುವರಿಬೇಕು, ಡೆವಲಪ್ ಆಗಬೇಕು ಅನ್ನೋದು ಅದೊಂದು ವಿಕಸಿತ ಭಾರತ. ಅದಕ್ಕೆ ಅದು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರ ಅದೋ ಉದ್ದೇಶ, ಸದುದ್ದೇಶ. ಆ ಥರ ಅದನ್ನು ನಾವು ಪಾಲಿಸ್ಕೊಂಡು ಇನ್ನೂ ಹೆಚ್ಚಿಗೆ ನಮ್ಮ ದೇಶದ ಅಭಿವೃದ್ಧಿ ಹೇಗೆ ಮಾಡಬಹುದು ಅಂತಂದ್ಬಿಟ್ಟು ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ನಾವು. ಸರ್, ಈಗ ಆಟೋನಮಸ್ ಸ್ಟೇಟಸ್ ಸಿಕ್ಕಿರೋರಿಗೆ ಒಂದು ವಿಷಯ ಅದು ಆಟೋನಮಸ್ ಅಂತಂದರೆ ನಾವು ಪ್ರತಿಯೊಂದಕ್ಕೂ ಇವಾಗ ಯೂನಿವರ್ಸಿಟಿಗೆ ಹೋಗಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇದು ಮಾಡಬೇಕಾಯ್ತು. ಇವಾಗ ಅದೆಲ್ಲ ಬಿಟ್ಟೋಗಿದೆ. ಅಂದರೆ ನಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ನಾವೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು, ಅವ್ರಿಗೆ ಡಿಗ್ರಿಗಳು ಕೊಡಬೇಕು. ಕೆಲವು ಆಯಾಮಗಳಿವೆ. ಅದು ಒಳಗಡೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಅದೊಂದು ಇವರು ಹೆಚ್ಚು ಚೆನ್ನಾಗಿ ಬಂದು ಅವ್ರ ವ್ಯತ್ಯಾಸ ಅಂದರೆ ಆಟೋನಮಸ್ ಕಾಲೇಜಲ್ಲಿ ಈಗ ಸಿಲೆಬಸ್ಸನ್ನು ನಾವು ಬದಲಾವಣೆಗಳು ಮಾಡ್ಕೋಬೋದು. ಸಿಲೆಬಸ್ಸನ್ನು ಜೋರಾಗಿ ಮಾತಾಡ್ತೀನಿ, ತೊಂದರೆ ಇಲ್ಲ. ಸಿಲೆಬಸ್ಸನ್ನು ಮೊದಲನೇದಾಗಿ ಸಿಲೆಬಸ್ಸನ್ನು ವ್ಯತ್ಯಾಸ ಮಾಡ್ಕೋಬೋದು. ಈಗ ದೇಶದಲ್ಲಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಒಂದು ಫಿಸಿಕ್ಸಲ್ಲಿ ತೊಗೊಂಡ್ರೆ ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು, ಕಂಪ್ಯೂಟರ್ಸಲ್ಲಿ ತೊಗೊಂಡ್ರೆ ಕಂಪ್ಯೂಟಿಂಗ್ ಫಿನಾಮಿನಾ ಆಗಿರ್ಬೋದು, ಆ್ಯಂಡ್ ಗ್ರೀನ್ ಕಂಪ್ಯೂಟಿಂಗ್ ಆಗಿರ್ಬೋದು ಎನ್ವೈರ್ಮೆಂಟಲ್ ಸೈನ್ಸಸ್ಸಲ್ಲಿ. ಹಾಗೆಯೇ ಕೆಮಿಸ್ಟ್ರಿನಲ್ಲೂ ಕೂಡ ಸೂಪರ್ ಕೆಪಾಸಿಟರ್ಸು ಮತ್ತು ಬಯೋಮೆಡಿಕಲ್ ಸೈನ್ಸಸ್ಸು, ಅಂದರೆ ಮೆಡಿಕಲ್ಲು ಮತ್ತು ಈ ಫಿಸಿಕಲ್ ಸೈನ್ಸಸ್ಸು ಕಾಂಬಿನೇಷನ್ ಆಗಿ, ಫೋರೆನ್ಸಿಕ್, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಲಾ, ಈ ರೀತಿಯಾಗಿ ಹೊಸ ಡೆವಲಪ್ಮೆಂಟ್ಗಳ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟು. ಈಗೇನಾಗುತ್ತೆ, ಡಿಗ್ರಿ ತೊಗೊಂಡು ಮಾತ್ರಕ್ಕೆ ಅದೊಂದು ಪಾಸ್ಪೋರ್ಟ್ ಥರ ಅಲ್ಲ. ಯಾವುದೇ ಒಂದು ಇಂಡಸ್ಟ್ರಿ ಆಗಿರಲಿ, ಯಾವುದೇ ಒಂದು ದೊಡ್ಡ ಉನ್ನತವಾದ ರಿಸರ್ಚ್ ಲೆಬಾರ್ಟ್ರಿ ಆಗಿರಲಿ, ಅವರು ಸ್ಕಿಲ್ ಓರಿಯೆಂಟೆಡ್ ಆಗಿ ಹುಡುಗನಿಗಾಗಲಿ ಹುಡುಗಿಗಾಗಲಿ ಬೇಕಾಗುತ್ತೆ. ಆ ಸ್ಕಿಲ್ ಓರಿಯೆಂಟೆಡನ್ನು ನಾವು ಕರಿಕ್ಯುಲಮ್ ಜೊತೆಗೆ ಸೇರಿಸ್ಕೊಂಡು ನಾವು ಸರ್ಟಿಫಿಕೇಟ್ ಕೋರ್ಸಸ್ಸನ್ನು ನಾವು ಕೊಡ್ಬೋದು ಅಟಾನಮಸಲ್ಲಿ. ನಾವು ಯೂನಿವರ್ಸಿಟಿನ ಕೇಳೋ ಅಗತ್ಯ ಇಲ್ಲ. ಒಟ್ಟಾರೆ ಹೇಳೋದಾದರೆ ಅಟಾನಮಸಲ್ಲಿ ಸಿಲೆಬಸ್ಸನ್ನು ನಾವು ಬದಲಾಯಿಸ್ಕೋಬೋದು. ಇಂಡಸ್ಟ್ರಿಗೆ ಏನೇನು ಈಗಿನ ಕಾಲಕ್ಕೆ ಏನು ಬೇಕಾಗುತ್ತೋ ಅದನ್ನು ನಾವು ಅಧ್ಯಯನವನ್ನು ಮಾಡಿ ಅದನ್ನು ನಾವು ಸಿಲೆಬಸ್ಸಲ್ಲಿ ಇಟ್ಕೊಂಡು ಮೇಷ್ಟ್ರುಗಳು ಸ್ವಲ್ಪ ಓದಬೇಕಾಗತ್ತೆ. ಹುಡುಗರಿಗೆ ಹೇಳ್ಕೊಡ್ಬೇಕಾದ್ರೆ ಈಗ ಮುಂಚಿನ ಥರ ನಾವು ಕ್ಲಾಸ್ ರೂಮಲ್ಲಿ ನೋಟ್ಸ್ ತೊಗೊಂಡು ಪ್ರಾಬ್ಲಮ್ಸ್ ಮಾಡೋಕ್ಕಾಗಲ್ಲ. ಗೂಗಲ್ ಕ್ಲಾಸ್ ರೂಮ್ ಅಂತ ಇದೆ. ನಮ್ಮ ನೋಟ್ಸನ್ನೆಲ್ಲ ನಾವು ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್. ಇವಾಗ ಒಂದು ನೀರು ಹರಿಯುತ್ತೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಕೊಡೋದು, ಅದು ನೀರು H2O ಅಂತ ಹೇಳ್ತೀವಿ. ಒಂದು ಪೈಪ್ ಒಳಗಡೆ ನೀರು ಹರಿದ್ರೆ ಅದು ಟೆಕ್ನಾಲಜಿ ಅಂತ ಹೇಳ್ತೀವಿ. ಅಂದರೆ ಏನು, ನೀರು ಈಚೆಗೆ ಹೋಗ್ಬೇಕಾದ್ರೆ ಡಿಸ್ಚಾರ್ಜ್ ಅಂತ ಆಗುತ್ತೆ. ಆ ಪೈಪ್ ಡಯಾಮೀಟ್ರು ಏರಿಯಾ ಅಂತಾಗುತ್ತೆ. ಜೋರಾಗಿ ನೀರು ಹರಿದ್ರೆ ಅದು ವೆಲಾಸಿಟಿ ಅಂತಾಗುತ್ತೆ. ಅಲ್ಲಿಗೆ ಡಿಸ್ಚಾರ್ಜ್ ಅಂದರೆ ಏನು, Q = ಏರಿಯಾ ಇಂಟು ವೆಲಾಸಿಟಿ. ಅಂದರೆ ಸಿಂಪಲ್ ಎಕ್ಸಾಂಪಲ್ಲು. ಇದು ಇಲ್ಲಿಂದ ಹಿಡಿದು ಮೇಲ್ಮೇಲೆ ಹೋಗ್ತಾ ಬರ್ನೌಲಿಸ್ ಥಿಯರಮ್ ಅಂತ ಬರುತ್ತೆ.
ಬರ್ನೌಲಿಸ್ ಥಿಯರಮ್ ಅಂದರೆ ಅಣೆಕಟ್ಟು ಡ್ಯಾಮ್ಗಳಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಹೇಳಬೇಕು. ನೋಡಿ, ಮೊದಲು ವಾಟರಿಂದ ಹಿಡಿದುಬಿಟ್ಟು ಒಂದು ಡ್ಯಾಮ್, ಸ್ಲೂಯಿಸ್ ಕೆನಾಲ್ ಹೇಗೆ ಡಿಸೈನ್ ಮಾಡೋದು, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ತನಕ ತೊಗೊಂಡೋಗೋದಕ್ಕೆ ಅದು ಹಂತ ಹಂತವಾಗಿ ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂತ ಮಾಡಿದ್ದಾರೆ. ಸೊ ಅದಕ್ಕೂ ಮೀರಿದ್ದನ್ನು ಔಟ್ಕಮ್ ಬೇಸ್ಡ್ ಎಜುಕೇಷನ್, ಕ್ಲಾಸ್ ರೂಮ್ನಲ್ಲಿ ನಾವು ಏನು ಪಾಠ ಮಾಡ್ತೀವೋ ಅದು ಪ್ರಾಕ್ಟಿಕಲ್ಲಾಗಿ ಫೀಲ್ಡಲ್ಲಿ ಉಪಯೋಗ ಆಗಬೇಕು. ಉಪಯೋಗ ಆದರೆ ಮಾತ್ರ ಆಗುತ್ತೆ. ನೀವು ಕೇಳ್ಬೋದು ನೆಕ್ಸ್ಟ್ ಕ್ವಶನು, ಇದು ನೀವು ಸೈನ್ಸು ಟೆಕ್ನಾಲಜಿ ಸಂಬಂಧಪಟ್ಟಾಗ ಹೇಳ್ತಾ ಇದ್ದೀರಿ, ಫ್ಯಾಕಲ್ಟಿ ಆಫ್ ಆರ್ಟ್ಸು, ಲಿಬ್ರಲ್ ಆರ್ಟ್ಸು, ಕಾಮರ್ಸಲ್ಲಿ ಯಾತಕ್ಕೆ ಹೇಳಲಿಲ್ಲ ಅಂತ. ಕಾಮರ್ಸಲ್ಲೂ ನಾವು ಏನು ಮಾಡಬೇಕು ಅಂತಿದ್ದೀವಿ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮಾಡಿ, ಮಧ್ಯಾಹ್ನ ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಕೋರ್ಟ್ಗಳಲ್ಲಿ ಇವಾಗ GST ಅಂತ ಹೊಸ ಇದು ಬಂದಿದೆ, ಅದರದ್ದು ಅಧ್ಯಯನ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಲಾಗಳ ಅಧ್ಯಯನ ಆಗಿರ್ಬೋದು, ಅವರು ಕಾಮರ್ಸ್ ಅವ್ರಿಗೆ ಕಾರ್ಪೊರೇಟ್ ಲಾಗಳದ ಅಧ್ಯಯನ ಆಗಿರ್ಬೋದು, ಇಂಥದನ್ನೆಲ್ಲನೂ ಅವ್ರಿಗೆ ರೂಢೀಕರಿಸ್ಬಿಟ್ಟು ಸಿಲೆಬಸ್ಸಲ್ಲಿ ಕೊಂಚವಾಗಿ ಸ್ವಲ್ಪ ಹಾಕಿ ಅಲ್ಲಿ ಅವ್ರಿಗೆ ಮಧ್ಯಾಹ್ನದ ಮೇಲೆ ಕಲಿಸ್ಬೇಕು. ಹಾಗೆಯೇ ಒಂದು ಕಾರ್ಖಾನೆ ಒಳಗೆ ಹೋದರೆ ಕಾರ್ಖಾನೆ ಸ್ವರೂಪ ಏನಾಗುತ್ತೆ, ಪ್ರೊಡಕ್ಷನ್ ಅಂದರೆ ಏನು, ಪ್ಲ್ಯಾನಿಂಗ್ ಅಂದರೆ ಏನು, ಕಂಟ್ರೋಲ್ ಅಂದರೆ ಏನು, ಪ್ರೊಡಕ್ಷನ್ ಪ್ಲ್ಯಾನಿಂಗ್ ಕಂಟ್ರೋಲಲ್ಲಿ ಯಾವ ಥರವಾದ ಲೇಬರ್ ಪ್ರಾಬ್ಲಮ್ ಬರುತ್ತೆ, ಹೊಸದಾಗಿ ಲಾ ಏನಾದರೂ ಲೇಬರ್ ಲಾ ಅಮೆಂಡ್ಮೆಂಟ್ ಆಗಿದೆಯೇ, ಇದನ್ನೆಲ್ಲನೂ ಅವರಿಗೆ ಸ್ವಲ್ಪ ಹೇಳಿಕೊಟ್ಟು ಅವರು ಭಿನ್ನತೆಯಿಂದ ಒಂದು ಕಾರ್ಖಾನೆಗೆ ಹೋದರೆ ಅವರು ಯಾವ ಥರ ಧೈರ್ಯವಾಗಿ ಆತ್ಮನಿರ್ಭರ್ ಭಾರತ್ ಅನ್ನೋ ಹಾಗೆ ಎರಡು ಕಾಲ ಮೇಲೆ ಸಶಕ್ತವಾಗಿ ನಿಂತ್ಕೊಳ್ಳೋದನ್ನು ಮಾಡ್ತೀವಿ. ಹಾಗೆ ಆರ್ಟ್ಸಲ್ಲಿ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಬರೀ ಹಿಂದಿನ ಹಾಗೆ ಆ ಮೇಷ್ಟ್ರುಗಳು ಪಾಠ ಮಾಡೋದು ಒಂದೇ ಅಲ್ಲ. ಸೈಕಾಲಜಿನಲ್ಲಿ ಅಲ್ಲೇ ಬೇರೆ ಥರ ಕೌನ್ಸಿಲಿಂಗ್ ಒಂದೇ ಅಲ್ಲ, ಕ್ಲಿನಿಕಲ್ ಸೈಕಾಲಜಿ, ಇದು ನಿಮ್ಯಾನ್ಸಿಗೆ ಸಂಬಂಧಪಟ್ಟಿದ್ದು, ಕಾರ್ಖಾನೆಗಳಿಗೆ ಸಂಬಂಧಪಟ್ಟಿದ್ದು, ವೈಯಕ್ತಿಕ ಜೀವನಗಳಲ್ಲಿ ಸಂಬಂಧಪಟ್ಟಿದ್ದು, ಈ ಥರ ಅವ್ರಿಗೆ ವಿಧವಾಗಿ 360 ಡಿಗ್ರಿ ಸರ್ಕಲ್ಲು ಕಂಪ್ಲೀಟಾಗಿ ಅವ್ರಿಗೆ ಮನನ, ನಯನ, ಶ್ರವಣ ಮೂರನ್ನು ಮಾಡಿಸ್ಬೇಕು. ಹಾಗೆಯೇ ಹಿಸ್ಟ್ರಿನಲ್ಲಿ ಒಂದು ಹಿಸ್ಟ್ರಿ ಇಂಥ ಡೇಟಿಂದ ಇಂಥ ಡೇಟ್ ಕೃಷ್ಣದೇವರಾಯ 1509 to 1530 ಇದ್ದರು ಅನ್ನೋದಲ್ಲ. ಕೃಷ್ಣದೇವರಾಯನ ಕಾಲದಲ್ಲಿ ಏನು ರೆಲಿಕ್ಸ್ ಇತ್ತು ಅದು ಆರ್ಕಿಯಾಲಜಿನಲ್ಲಿ ಹೇಗೆ ನಾವು ಆ್ಯಸಿಡನ್ನು ಹಾಕ್ಬಿಟ್ಟು ಅದನ್ನು ಡಿಸೈಫರ್ ಮಾಡೋಕ್ಕೆ ಹೆಂಗಾಗತ್ತೆ, ಎಪಿಗ್ರಫಿ ಸ್ಟಡೀಸ್ ಹೆಂಗೆ ಮಾಡೋದು, ಮತ್ತು ಅದರ ಆರ್ಕಿಟೆಕ್ಚರ್ ಸ್ವರೂಪ ಹೇಗಿದ್ದಿರ್ಬೋದು, ಅದಕ್ಕೆ ಹಿಂದೆ ಚೋಳರ ಕಾಲದಲ್ಲಿ ಹೇಗಾಗಿರ್ಬೋದು, ಕಂಪ್ಯಾರಿಟಿವ್ ಸ್ಟಡೀಸನ್ನು ಮಾಡಿದ್ರೆ ಅವರು ಉನ್ನತ ದರ್ಜೆಗೆ ಹೋಗಿ ಫ್ರಂಟ್ ಡೆಸ್ಕ್ ಅಪಾಯಿಂಟ್ಮೆಂಟ್ಗೂ ಹೋಗ್ತಾರೆ. ಮತ್ತು ಇನ್ನೊಂದು ಆರ್ಟ್ಸು ಕಾಮರ್ಸಲ್ಲಿ ಓದ್ತಾರೆ, ಕಾಮರ್ಸು ಕಂಪ್ಯೂಟರ್ಸು. ಈ ಆರ್ಟ್ಸಲ್ಲೂ ಒಂದು ಹುಡುಗ SSLC ಪಾಸ್ ಆಗೋಕ್ಕೆ ಇರೋ ಸ್ಮರಣ ಶಕ್ತಿ ಇರೋವಾಗ ಆರ್ಟ್ಸಲ್ಲೂ ಕಂಪ್ಯೂಟೇಷ್ನಲ್ ಕೋರ್ಸಸ್ಸನ್ನು ನಾವು ಹಾಕ್ತೀವಿ. ಯಾತಕ್ಕೆ ಅಂತಂದರೆ ಯಾವುದೋ ಒಂದು ಕಾರ್ಖಾನೆಗೆ ಹೋಗಬೇಕಾದ್ರೆ ಅವ್ರು ಧೈರ್ಯವಾಗಿ ನನಗೂ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಸ್ವಲ್ಪ ಬರುತ್ತೆ, ನಾನು ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ಬೋದು, ಇಂಗ್ಲೀಷ್ ಲ್ಯಾಬೊರೇಟ್ರಿ ಅಂತಲೂ ಕೊಡ್ತಾಯಿದ್ದೀವಿ. ಸೊ ಹೀಗೆ ನಮ್ಮ ಅಧ್ಯಕ್ಷರು ಶ್ರೀ ರಾಮದಾಸ್ ಸರ್ ಅವರು, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವರು 100 ವರ್ಷ ಆಗಿದೆ ಅವರ ಆಫೀಸು. ಇವ್ರ ತಂದೆಯವರು ಮಹಾನ್ ಭಾವರು, ಅವರು ಅಡ್ವೊಕೇಟ್ ಜನರಲ್ ಆಗಿದ್ದರು. ಅವ್ರ ತಾತ ಅವರು ಗಣೇಶ್ ರಾಯರು ಅಂತ, ಅವರು ಕೂಡ ಅಡ್ವೊಕೇಟ್ ಆಗಿದ್ದರು. ಇಂಥವರು ನೇತೃತ್ವದಲ್ಲಿ ಕಾಲೇಜು ಓವರಾಲ್ ಆಗಿ ತುಂಬ ಆರೋಗ್ಯಕರವಾಗಿ ಬೆಳೀತಾ ಇದೆ. ಮತ್ತು ಸರ್ವಾಂಗೀಕರಣವಾಗಿ ಹುಡುಗರಿಗೆ ಕಲಾವೇದಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಮತ್ತು ಅವರ ಭಾಷಣಗಳ ಸ್ಕಿಲ್ ಆಗಿರ್ಬೋದು, ಇಂಥವೆಲ್ಲನೂ ತುಂಬ ಚೆನ್ನಾಗಿದೆ. ಭಾಳ ಸಂತೋಷದ ವಿಷಯ ಅಂದರೆ ಕಾಮರ್ಸಲ್ಲಿ ನಮಗೆ ಸೀಟ್ ಕೊಡಬೇಕು, ನಾವು ಕೊಡೋಕ್ಕಾಗ್ತಾ ಇಲ್ಲ. ಒಂದೇ ವಾರದಲ್ಲಿ BComಗೆ ಕಂಪ್ಲೀಟ್ ಆಗೋಯಿತು. ಪ್ರೀ ಯೂನಿವರ್ಸಿಟಿಗೆ 1400 ಒಂದು 10 ದಿವಸದಲ್ಲಿ ಮುಗಿದೋಯ್ತು. ಈಗ ನೆಕ್ಸ್ಟು ಜಾಗದ ಅಭಾವ ಇರೋದರಿಂದ ನಾವು ಇನ್ನೊಂದೆರಡು ಸೆಕ್ಷನ್ ಕೊಟ್ಟಿದ್ದಾರೆ. ಮುಂದಿನ ವರ್ಷದಿಂದ ಅದಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆಗಳು ಮಾಡ್ತೀವಿ. ಇಷ್ಟನ್ನು ಹೇಳ್ತಾ ಆಮೇಲೆ ಇನ್ನೊಂದು ಸಾಹೇಬರ ನೇತೃತ್ವದಲ್ಲಿ ಈಗ ಹಳ್ಳಿಗಳಲ್ಲೂ ನಾವು ರೀಚ್ ಆಗ್ತಾ ಇದ್ದೀವಿ. ಒಂದು ಕಾಲೇಜನ್ನು ನಾವು ಮಾಡ್ತಾ ಇದ್ದೀವಿ ಹಳ್ಳಿನಲ್ಲಿ, ಪ್ರೀ ಯೂನಿವರ್ಸಿಟಿ. ಯಾಕೆ ಆತ್ಮನಿರ್ಭರ್ ಭಾರತ್ ಮತ್ತು ಸ್ಕಿಲ್ ಡೆವಲಪ್ಮೆಂಟು ಈ ಥರ
ಕೊಡೋದಕ್ಕೋಸ್ಕರ ಪ್ರಿ ಯೂನಿವರ್ಸಿಟಿ, 1ನೇ ಪ್ರಿ ಯೂನಿವರ್ಸಿಟಿ, 2ನೇ ಪ್ರಿ ಯೂನಿವರ್ಸಿಟಿ, ಹಳ್ಳಿ ಮುಳಬಾಗಲ್ ತಾಲೂಕಲ್ಲಿ ದೊಡ್ಡ ಹೊನ್ಶೆಟ್ ಹಳ್ಳಿ ಅಂತ 350 ಹಳ್ಳಿಗಳಿದೆ ಸರೌಂಡಿಂಗ್ ಆಗಿ. ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಗೆ ಬೇರೆ ಬರುತ್ತೆ, ಕೋಲಾರ ಡಿಸ್ಟ್ರಿಕ್ಟು ಮತ್ತು ಮುಳಬಾಗಲ್ಲು. ಅಲ್ಲಿ ಸಾಹೇಬ್ರ ನೇತೃತ್ವದಲ್ಲಿ ನಡೀತಾ ಇದೆ ಕೆಲಸ. ಈಗ ರೋಡ್ಗಳು ಅದೆಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ತುಂಬ ಕೆಲಸಗಳಿದೆ ಮಾಡೋ ಅಂಥದ್ದು. ಮಾಡಿ ಸ್ವಲ್ಪ MES ಸೊಸೈಟಿ ಇಡೀ ಕರ್ನಾಟಕಕ್ಕೆ ಸ್ಪ್ರೆಡ್ ಆಗಿ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶವೇ MPL ಶಾಸ್ತ್ರಿ ಅವ್ರದ್ದು. ಇತ್ತೀಚೆಗೆ ಕೀರ್ತಿ ಶೇಷ ನಮ್ಮ BR ಶೇಷಾದ್ರಿ ಅಯ್ಯಂಗಾರ್ ಅವರು 57ನೇ ಇಸ್ವಿಯಿಂದ ಇವತ್ತಿನ ತನಕ ಅವರು ದೇಹ ತ್ಯಾಗ ಮಾಡೋ ತನಕ, ಇವತ್ತು ಅಂದರೆ ಇವತ್ತಲ್ಲ, 1 ತಿಂಗಳ ಹಿಂದೆ ಅವರು ಭಾಳ ಪರಿಶ್ರಮ ಪಟ್ಟು ಈ ಸಂಸ್ಥೆಯನ್ನು ಭಾಳ ಮುಂದಕ್ಕೆ ತಂದಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಿನ ಏಮ್ ಅಥವಾ ಮೋಟೋನೇ ಎಜುಕೇಷನ್ ಫಾರ್ ಆಲ್ ಅನ್ನೋ ಕಾನ್ಸೆಪ್ಟಿಂದ ಶುರು ಮಾಡಿರ್ತಕ್ಕಂಥದ್ದು. ಇಲ್ಲಿ ಇವತ್ತು ಅಟಾನಮಸ್ ಆದಾಗ 2 ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ಒಂದು ಹೊಸ ಕೋರ್ಸ್ಗಳನ್ನ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಹೊಸ ಕೋರ್ಸ್ ಏನು ಅಂದರೆ MES ಕಾಲೇಜ್ ಫಾರ್ ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್ ಅಂದಾಗ ನಾವು ಆರ್ಟ್ಸ್ ಕೋರ್ಸಸ್ ಮಾಡ್ತೀವಿ, ಕಾಮರ್ಸ್ ಕೋರ್ಸಸ್ ಮಾಡ್ತೀವಿ, ಸೈನ್ಸ್ ಕೋರ್ಸಸ್ ಮಾಡ್ತೀವಿ. ಬ್ಯಾಚುಲರ್ ಆಫ್ ಆರ್ಟ್ಸ್ ಅಷ್ಟೇ ಹೇಳಿ ಆಗಲ್ಲ, ಬ್ಯಾಚುಲರ್ ಆಫ್ ಕಾಮರ್ಸ್ ಅಷ್ಟೇ ಹೇಳಿರಾಗಲ್ಲ. ಕಾಮರ್ಸ್ನಲ್ಲಿ ಈ ವರ್ಷದಿಂದ ನಾವು 3 ಹೊಸ ಕೋರ್ಸನ್ನು ಮಾಡಿದ್ದೀವಿ. ಒಂದು ಅಕೌಂಟ್ಸ್ ಆ್ಯಂಡ್ ಫೈನಾನ್ಸು, ಇನ್ನೊಂದು ಫೈನಾನ್ಷಿಯಲ್ ಟೆಕ್ನಾಲಜಿ, ಇನ್ನೊಂದು BDA. ಈ 3 ಕೋರ್ಸ್ ಕೂಡ ನಮ್ಮ ಇಡೀ ಸುತ್ತಮುತ್ತ ಇರ್ತಕ್ಕಂಥ ಕಾಲೇಜ್ಗಳಲ್ಲಿ ಎಲ್ಲೂ ಆಫರ್ ಮಾಡಿಲ್ಲ. ಕೆಲವೊಂದು ಕಡೆ ಶುರು ಮಾಡಿದ್ದಾರೆ ಈ ವರ್ಷದಿಂದ. ಆದರೆ ಲ್ಯಾಬ್ ಬೇಸ್ಡ್ ಅಂದರೆ ಏನು, ಕಾಮರ್ಸ್ ಕೋರ್ಸ್ನಲ್ಲಿ ಏನಾಗುತ್ತೆ, ಕ್ಲಾಸಸ್ ನಡಿಬೇಕಾದ್ರೆ ಕ್ಲಾಸ್ಗೆ ಹುಡುಗ ಬರ್ತಾನೆ, ಪಾಠ ನಡೆಯುತ್ತೆ, ಮುಗ್ದೋಗುತ್ತೆ. ಈ ಅಟಾನಮಸ್ ಸಿಕ್ಮೇಲಿನ ಅಡ್ವಾಂಟೇಜ್ ನಮ್ಗೆ ಏನಾಯಿತು ಅಂತಂದರೆ, ಪ್ರತಿಯೊಬ್ಬ ಹುಡುಗನಿಗೂ 80% ಆಫ್ ದಿ ಸಿಲೆಬಸ್ ಏನು ಪಾಠ ಮಾಡ್ತಾರೆ, ಉಳಿದ 20%ನ ಲ್ಯಾಬ್ನಲ್ಲಿ ಹೇಳ್ಕೊಡ್ತಾರೆ. ಜೊತೆಗೆ ಕಾಮರ್ಸ್ ಹುಡುಗ ಸೈನ್ಸ್ ಹುಡುಗನ ಜೊತೆ ಮಿಕ್ಸ್ ಆಗ್ತಾನೆ, ಸೈನ್ಸ್ ಹುಡುಗ ಆರ್ಟ್ಸ್ ಹುಡುಗನ ಜೊತೆ ಮಿಕ್ಸ್ ಆಗ್ತಾನೆ. ಹಾಗಾಗಿ ಯಾವುದೇ ಒಂದು ಆವಿಷ್ಕಾರ ಅಥವಾ ಇನ್ವೆನ್ಷನ್ ಅಂತ ಏನು ಕರಿತೀವಿ, ಅದು ಮಾಡಬೇಕಾದ್ರೆ ಇಂಟರ್ ಡಿಸಿಪ್ಲಿನರಿ ಲರ್ನಿಂಗ್ ಅಂತ ಇದೆ. ಆ ಲರ್ನಿಂಗನ್ನು ನಾವು 3 ಬ್ರಾಂಚ್ಗಳನ್ನ ಸೇರಿಸಿ ಕಂಬೈನ್ ಮಾಡಿ, ಸ್ಟ್ರೀಮ್ಸ್ನ ಕಂಬೈನ್ ಮಾಡಿ ಹೇಳ್ಕೊಡ್ತೀವಿ. 2ನೇ ವಿಚಾರ, ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗ್ತಾ ಇದೆ ಅಂದರೆ ಕ್ರೈಮ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಕ್ರೈಮ್ ಪ್ರಾಬ್ಲಮ್ ಜಾಸ್ತಿ ಆದಾಗ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ ಅಂತ ಹೇಳಿ BSc-ನಲ್ಲಿ ನಾವು ಒಂದು ಹೊಸ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. BSc ಇನ್ ಕ್ರಿಮಿನಾಲಜಿ ಆ್ಯಂಡ್ ಫೊರೆನ್ಸಿಕ್ ಸೈನ್ಸ್ ಅಂತ ನಮ್ಮ ಗವರ್ನಿಂಗ್ ಬಾಡಿ ಚೇರ್ಮನ್ ಅವರ ನೇತೃತ್ವದಲ್ಲಿ ಮಾಡಿರೋತಕ್ಕಂಥದ್ದು. ಅಡ್ವಾಂಟೇಜ್ ಏನು ಅಂತಂದರೆ, ಈಗ ಎಲ್ಲೆಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ಥೆಫ್ಟ್ ಪ್ರಾಬ್ಲಮ್ಸ್ ಇದೆಯೋ ಅಲ್ಲೆಲ್ಲ ಸ್ಕಿಲ್ಡ್ ಹುಡುಗರು ಬೇಕಾಗ್ತಾರೆ. ಇಡೀ ಬೆಂಗಳೂರಲ್ಲಿ ಯೂನಿವರ್ಸಿಟಿ ಬಿಟ್ಟರೆ ನಮ್ಮದೊಂದೇ ಕಾಲೇಜ್ನಲ್ಲಿ ವಿ ಹ್ಯಾವ್ ದಟ್ ಕೋರ್ಸ್ ಕಾಲ್ಡ್ BSc ಇನ್ ಫೊರೆನ್ಸಿಕ್ ಸೈನ್ಸ್ ಆ್ಯಂಡ್ ಕ್ರಿಮಿನಾಲಜಿ ಅಂತ. ಈ ವರ್ಷದಿಂದ ಈ ಕಾಲೇಜ್ನ ಶುರುವಾಗ್ತಾ ಇದೆ. ಅದಕ್ಕೆ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಅದಕ್ಕೊಂದು ಲ್ಯಾಬೊರೇಟರಿ ಮಾಡಿದ್ದೀವಿ. ಒನ್ ಆಫ್ ದಿ ಯುನೀಕ್ ಇನ್ ಎಂಟೈರ್ ಸೌತ್ ಬ್ಯಾಂಗ್ಳೂರ್ ಟು ಹ್ಯಾವ್ ಸಚ್ ಅ ಕೋರ್ಸ್. ಅದೊಂದು ಹೊಸ ಕೋರ್ಸ್ ಆಯಿತು. ಅದು ಬಿಟ್ಟು ಎಂಟೈರ್ ಕರ್ನಾಟಕದಲ್ಲಿ ದಟ್ ಈಸ್ ಒನ್ ಆಫ್ ದಿ ಯುನೀಕ್ ಕೋರ್ಸ್ ದಟ್ ವಿ ಹ್ಯಾವ್. ಅದು ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಕರಿತೀವಿ. ಅಂದರೆ ಈಗ ನಮ್ಮಲ್ಲಿ ಬರ್ತಕ್ಕಂಥ ಹುಡುಗರು ಕಾಮರ್ಸ್ ಜೊತೆಗೇನೆ CA ಮಾಡ್ಕೋಬೋದು, ಕಾಮರ್ಸ್ ಜೊತೆಗೇನೆ CMS ಮಾಡ್ಕೋಬೋದು, ಕಾಮರ್ಸ್ ಜೊತೆಗೆ CMA ಮಾಡ್ಕೋಬೋದು. ಅದೊಂದು ಹೊಸ, ಅದನ್ನು ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಇಲ್ಲೇ ನಡೀತದೆ. ಇಲ್ಲೇ ಇದೇ ಕಾಲೇಜ್ನಲ್ಲೇ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ ತನಕ ನಾರ್ಮಲ್ ಕ್ಲಾಸಸ್ ನಡೆಯುತ್ತೆ. ಒಂದು ಬ್ರೇಕ್ ಆಗುತ್ತೆ. ಬ್ರೇಕ್ ಆದಮೇಲೆ ಅದಕ್ಕೆ ಬೇಕಾಗ್ತಕ್ಕಂಥ ಎಕ್ಸ್ಪರ್ಟ್ಸು ಇಲ್ಲೇ ಬಂದು ಹುಡುಗರಿಗೆ ಕೋಚಿಂಗ್ ಕೊಡ್ತಾರೆ. ಇದು ಒಂದು ಪಾಯಿಂಟ್. ಅದು ಬಿಟ್ಟು ನೀವುಗಳು ಕೇಳಿರ್ಬೋದು, ಈ ಪ್ರತಿಯೊಂದು ಯಾವ್ದಾದ್ರು ಒಂದು ವಿಶೇಷವಾಗಿ ಮಾಡ್ಕೋಬೇಕು ಅದಕ್ಕೊಂದು ಒಡಂಬಡಿಕೆ ಅಂತ ಮಾಡ್ಕೋತೀವಿ, MOU ಅಂತ ಕರಿತೀವಿ. ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ 3 ಥರದ MOU ಮಾಡ್ಕೊಂಡಿದ್ದೀವಿ. ಒಂದು ಸ್ಕಿಲ್ಸ್ಗೋಸ್ಕರ, ಇನ್ನೊಂದು ಕಮ್ಯುನಿಟಿ ಸರ್ವಿಸಸ್ಗೋಸ್ಕರ, ಇನ್ನೊಂದು ಸೋಷಿಯಲ್ ಇಂಪಾರ್ಟೆನ್ಸ್ಗೋಸ್ಕರ, ಇನ್ನೊಂದು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಸ್ ಅಂತ ಕರಿತೀವಿ, ಅದನ್ನು IKS ಅಂತ ಕರೀತಾರೆ. ಈ 4 ಮ್ಯಾಚ್ ಆಗೋ ಹಾಗೆ ಪ್ರತಿಯೊಂದು ಸ್ಟ್ರೀಮ್ಗೂ ಹೆಲ್ಪ್ ಆಗೋ ಹಾಗೆ ಇಂಡಸ್ಟ್ರಿಗಳ ಜೊತೆ ಆಗಲಿ, ಆರ್ಗನೈಸೇಷನ್ ಜೊತೆ ಆಗಲಿ, NGOಗಳ ಜೊತೆ ಆಗಲಿ ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಆರ್ಟ್ಸ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗೋ ಹಾಗೆ ಈ ಎಲ್ಲ ತರಹದ ಕೋರ್ಸಸ್ನ ಕವರ್ ಮಾಡಿಕೊಂಡು ಹೆಲ್ಪ್ ಆಗೋ ಹಾಗೆ ಮಾಡ್ತಿದ್ದೀವಿ. ಇದು ಬಿಟ್ಟು ಎಕನಾಮಿಕಲಿ ವೀಕರ್ ಸೆಕ್ಷನಿಂದ ಯಾರೋ ಬರ್ತಾರೆ, ಕೆಲವು ಸ್ಟೂಡೆಂಟ್ಸು ತುಂಬ ಬ್ರೈಟ್ ಇರ್ತಾರೆ, ಆದರೆ ಅವ್ರಿಗೆ ಅಫೋರ್ಡಬಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆ ಬೇಕಾಗತಕ್ಕಂಥ ಸ್ಕಾಲರ್ಶಿಪ್ನ ಇಲ್ಲೇ ಕೊಟ್ಬಿಟ್ಟು ಯಾರ್ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೂ ಹೆಲ್ಪ್ ಮಾಡ್ತಿದ್ದೀವಿ. ಅದು ಬಿಟ್ಟು 2 ಥರ ಸ್ಟೂಡೆಂಟ್ಸ್ ಬರ್ತಾರೆ. ಒಂದನ್ನು ಸ್ಲೋ ಲರ್ನರ್ಸ್ ಅಂತಾರೆ, ಇನ್ನೊಂದನ್ನು ಅಡ್ವಾನ್ಸ್ಡ್ ಲರ್ನರ್ಸ್ ಅಂತಾರೆ. ಸ್ಲೋ ಲರ್ನರ್ಸಿಗೆ ಬೇಕಾಗ್ತಕ್ಕಂತಹ ಕೋರ್ಸಸ್ಸು ಅಥವಾ ಸ್ಲೋ ಲರ್ನರ್ಸ್ಗೆ ಬೇಕಾಗ್ತಕ್ಕಂತಹ ಮಾಹಿತಿನ ಕೊಡಲಿಕ್ಕೆ ಒಂದು ಸಪರೇಟ್ ಸೆಟ್ ಆಫ್ ಟೀಚರ್ಸ್ನ ಇಟ್ಕೊಂಡು ಆ ಟೀಚರ್ಸಿಂದ ಹೇಗೆ
ಸ್ಟೂಡೆಂಟ್ಸ್ನ ಮುಂದಕ್ಕೆ ತೊಗೊಂಬರ್ಬೇಕು ಅಂತಲೂ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕ್ವಿಕ್ಕಾಗಿ ಕಲ್ತ್ಕೊಳ್ಳೋತಕ್ಕಂಥವ್ರಿಗೆ ಅಡ್ವಾನ್ಸ್ಡ್, ಕೆಲವರು IAS ಹೋಗಬೇಕು ಅಂತ ಇರ್ತಾರೆ, ಕೆಲವರು ಬೇರೆ ಇನ್ಯಾವುದಾದ್ರು ಒಂದು ಸೈನ್ಸ್ ಸ್ಟ್ರೀಮಲ್ಲಿ ಹೆಲ್ಪ್ ಮಾಡಬೇಕು ಅಂತ ಇರ್ತಾರೆ, ಕೆಲವರು ಆಂಟ್ರಪ್ರನರ್ಸ್ ಆಗಬೇಕು ಅಂತ ಇರ್ತಾರೆ. ಅವ್ರಿಗೆ ತಕ್ಕಂಥ ಮಾಹಿತಿಗಳಾಗಲಿ ಅಥವಾ ಬೇಕಾಗ್ತಕ್ಕಂಥ ಟ್ರೈನಿಂಗ್ ಆಗಲಿ ಕೊಟ್ಟು we are trying to ensure there is 360-degree development for every student who joins MES College of Arts, Commerce and Science. ಆದರ್ಶ್, ಡಾಕ್ಟರ್ ಆದರ್ಶ್ ಅಂತ ಪ್ರಿನ್ಸಿಪಾಲ್ ಆಫ್ MES ಕಾಲೇಜ್. ಆಮೇಲೆ ಈ ಫೋರೆನ್ಸಿಕ್ ಲ್ಯಾಬು ಅದರ ಹೆಸರು ಮೆಟೀರಿಯಲ್ಸ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಸೆಂಟರ್ ಅಂತ. ಆ ಫೋರೆನ್ಸಿಕ್ ಲ್ಯಾಬಲ್ಲಿ ಎಲ್ಲ ಫಿಸಿಕ್ಸ್ ಆಗಿರ್ಬೋದು, ಝುವಾಲಜಿ ಆಗಿರ್ಬೋದು, ಬಾಟ್ನಿ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಇವಿಷ್ಟೂ ಒಳಗೊಂಡಂತೆ ಮಾಡಿರ್ತಕ್ಕಂಥ ಲ್ಯಾಬಲ್ಲಿ ಹೈ ಆ್ಯಂಡ್ ಎಕ್ವಿಪ್ಮೆಂಟ್ಗಳಿದೆ. ಮತ್ತು ಇದು ಮೆಡಿಕಲ್ ಕಾಲೇಜಸ್ ಜೊತೆಗೆ ನಾವು MOU ಹಾಕ್ಕೊಂಡಿದ್ದೀವಿ. ಕ್ಯಾನ್ಸರ್ ಸೆಲ್ ಲೈನ್ಸನ್ನು ತೊಗೊಂಡು ನೆಕ್ಸ್ಟ್ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ರಿಸರ್ಚ್ ಮೇಲೆ ಮತ್ತು ಇಸ್ಕಿಮಿಕ್ ಡಿಸೀಸಸ್ ಮೇಲೆ ಆ್ಯಂಡ್ ಸ್ಕಿನ್ ಡಿಸೀಸಸ್ಸು, ಈ ರೀತಿ ನಾವು ಮೆಡಿಕಲ್ ಕಾಲೇಜಸ್, ಮಹಾತ್ಮ ಗಾಂಧಿ ಮೆಡಿಕಲ್ ಕಾಲೇಜು ಇವ್ರ ಜೊತೆಗೆ MOU ಈಗ ಹಾಕ್ಕೋಬೇಕು. ಇವಾಗ ಪಬ್ಲಿಕೇಷನ್ನನ್ನೆಲ್ಲ ಅನೇಕ ಪಬ್ಲಿಕೇಷನ್ಗಳು ಮಾಡ್ತಾ ಇದ್ದಾರೆ. ಇದು ಯಾವ ಕಾಲೇಜಲ್ಲೂ, ಡಿಗ್ರಿ ಕಾಲೇಜುಗಳಲ್ಲಿ ಇದು ನಡೆದಿಲ್ಲ, ಈ ಥರವಾದ ಸಂಶೋಧನೆ ನಡೆದಿಲ್ಲ. ಮತ್ತು ಹುಡುಗರಿಗೆ ಭಾಳ ಅನುಕೂಲ ಆಗತ್ತೆ. ಇಲ್ಲಿ ಇವ್ರು ಹೇಳಿದಾಗೆ ನಾವು ಯಾವುದೇ ಥರ ಡೊನೇಷನ್ ಇದ್ರ ತನಕ ತೊಗೊಂಡೇ ಇಲ್ಲ. ಈ ಹಿಸ್ಟ್ರಿ 70 ವರ್ಷದಲ್ಲಿ ಫೀಸಲ್ಲಿ ಏನಿದೆಯೋ ಅದರಲ್ಲಿ ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಭಾಳ ಉಚಿತವಾಗಿ ಸಂಶೋಧನೆಯನ್ನು ಕೂಡ ಪಬ್ಲಿಕೇಷನನ್ನು, ಒಂದು ಪಬ್ಲಿಕೇಷನ್ಗೆ 2.5 ಲಕ್ಷ ಆಗುತ್ತೆ. ಅದನ್ನು ನಾವೇ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಕನ್ಸಲ್ಟೆನ್ಸಿಗಳಲ್ಲಿ ಯಾವುದೇ ಥರ ಹೊರೆ ಇಲ್ಲದೆ ಹುಡುಗರಿಗೆ ಮತ್ತು ಮೇಸ್ಟ್ರುಗಳಿಗೆ PhD ಆಗಿರ್ಬೋದು, ಸ್ನಾತಕೋತ್ತರ ಡಿಗ್ರಿಗಳಾಗಿರ್ಬೋದು, ಎಲ್ಲ ಹೆಲ್ಪ್ ಮಾಡ್ತಾಯಿದ್ದೀವಿ.